ಮಕ್ಕಳ ನಿಮ್ಮ KCET ರೌಂಡ್ 2 ರಿಸಲ್ಟ್ಸ್ ನಿನ್ನೆ ಅನೌನ್ಸ್ ಆಗಿದೆ. ಈಗ ಎಲ್ಲರಿಗೂ ತಲೆ ಓಡ್ತಾ ಇರುತ್ತೆ, ಸರ್ ನಾವು ಏನು ಮಾಡಬೇಕು ನೆಕ್ಸ್ಟ್ ಅಂತ. ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಅಂತಾನೆ ನಾನು ಇವತ್ತು ಒಂದು ವಿಡಿಯೋ ಜೊತೆ ಬಂದಿದ್ದೀನಿ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಒಂದು ವಿಡಿಯೋಲಿ ನಾನು ಹಂಗೆ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಸ್ ಕೌನ್ಸಿಲಿಂಗ್ ಏನಿದೆಯಲ್ಲ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ನೋಡ್ತಾ ಹೋದ್ರೆ ಇಲ್ಲಿ ನೋಡಬಹುದು, ನಿಮಗೆ ರೌಂಡ್ 2 ರಿಸಲ್ಟ್ಸ್ ಬಂದಾದ್ಮೇಲೆ ನಿಮ್ಮ ಹತ್ರ ಬರೀ 2 ಚಾಯ್ಸಸ್ ಇರುತ್ತೆ. ಒಂದು ಚಾಯ್ಸ್ 1, ಇನ್ನೊಂದು ಚಾಯ್ಸ್ 4. ಈ ಚಾಯ್ಸ್ 1 ಅಂದ್ರೆ ಏನು ಸರ್ ಅಂದ್ರೆ, ಚಾಯ್ಸ್ 1 ನಿಮ್ಗೆ ಆಲ್ರೆಡಿ ನಾನು ಎಷ್ಟೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಅಲಾಟ್ ಆಗಿರೋ ಕಾಲೇಜ್ ಇಷ್ಟ ಆಗಿದ್ರೆ ನೀವು ಫೀ ಪೇಮೆಂಟ್ ಅಂದರೆ ನಿಮ್ಮ ಪೇಮೆಂಟ್ ಮಾಡಿ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ನಂತರ ಚಾಯ್ಸ್ 4 ಅಂದರೆ ನಿಮಗೆ ಸಿಕ್ಕಿರೋ ಸೀಟ್ನ ಏನು ಮಾಡೋದು, ರಿಜೆಕ್ಟ್ ಮಾಡೋದು ಚಾಯ್ಸ್ 4 ಆಗಿರುತ್ತೆ. ಇಲ್ಲಿ ನಿಮ್ಮ ಹತ್ರ ಬರೀ 2 ಚಾಯ್ಸ್ ಇರೋದು. ಓಕೆ, ಡನ್. ಈಗ ಇನ್ ಕೇಸ್ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರಿ ಅಂದರೆ ನಿಮಗೆ ಅಲಾಟ್ ಆಗಿರೋ ಕಾಲೇಜ್ ನಿಮಗೆ ಇಷ್ಟ ಇದೆ, ನೀವುಗಳು ಏನು ಮಾಡಬೇಕು, ನೀವು ಕಂಪಲ್ಸರಿ ಮ್ಯಾಂಡೇಟ್ರಿ ಅಡ್ಮಿಷನ್ ಆಗಲೇಬೇಕು ಇನ್ ಕೇಸ್ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ. ಸೊ ಫೀ ಪೇಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಟೈಮ್ ಲೈನ್ 25th ಆಗಸ್ಟಿಂದ 27th ಆಗಸ್ಟ್ವರೆಗೂ ನಿಮಗೆ ಟೈಮ್ ಇರುತ್ತೆ. ಆ್ಯಂಡ್ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಆನ್ ಆರ್ ಬಿಫೋರ್ 28th. ಸೊ ಈ ಒಂದು ಡೇಟ್ ಒಳಗೆ ನೀವು ಅಡ್ಮಿಷನ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು 25, 26, 27. ಸೊ ಈ 3 ಡೇಸಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಆ್ಯಂಡ್ 28th, ಸೊ 4 ಡೇಸ್ ಅಷ್ಟೊತ್ತಿಗೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಎಸ್, ಫೈನ್, ಇಲ್ಲಿ ಕ್ಲಿಯರ್ ಆಯಿತು ಅನ್ಕೊಂತೀನಿ. ನಂತರ ಚಾಯ್ಸ್ 1 ಆಲ್ರೆಡಿ ಹೇಳ್ದಂಗೆ ಮ್ಯಾಂಡೇಟ್ರಿ, ಯು ಶುಡ್ ಗೆಟ್ ಅಡ್ಮಿಷನ್ ಮ್ಯಾಂಡೇಟ್ರಿ ಆಗಬೇಕು. ಈಗ ಚಾಯ್ಸ್ 1 ಅಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ, ನೀವು ಲೈಕ್ ಅಂದರೆ ನಿಮ್ಮ ರೌಂಡ್ 2 ಅಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ, ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ ನೀವು ರೌಂಡ್ 3 ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನೀವುಗಳು ಕೂಡ ರೌಂಡ್ 3 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಮತ್ತೆ ಹೊಸದಾಗಿ ಲಾಗಿನ್ ಆಗೋ ಅವಶ್ಯಕತೆ ಇರೋದಿಲ್ಲ. ನೀವೇನು ಫೀ ಪೇಮೆಂಟ್ ಮಾಡಿರ್ತೀರಲ್ಲ ಅದು ಹಂಗೆ KL ಫೀ ಪೇಮೆಂಟ್ ಮಾಡಿರೋದು ಹಂಗೆ ಇರುತ್ತೆ. ಈಗ ನೀವು ಹೊಸ ಕಾಲೇಜ್ ಲೆಟ್ಸ್ ಸೇ ರೌಂಡ್ 3 ಅಲ್ಲಿ ನಿಮಗೆ ಅಪ್ಗ್ರೇಡೇಷನ್ ಸಿಕ್ಕಿ ಒಂದು ಹೊಸ ಕಾಲೇಜ್ ಸಿಕ್ತು. ಲೆಟ್ಸ್ ಸೇ ಇವಾಗ ನಿಮಗೆ ರೌಂಡ್ 2 ಅಲ್ಲಿ 50th ಕಾಲೇಜ್ ಅಂದರೆ 50 ಕಾಲೇಜ್ ಅಂದರೆ 50ನೇ ಕಾಲೇಜು ಅಲಾಟ್ ಆಗಿದೆ. ನೆಕ್ಸ್ಟ್ ಅದ್ರದ್ದು ಏನು ಬರುತ್ತೆ, ಇಂದ್ರಿಂದು 49th ಕಾಲೇಜ್ ಬರುತ್ತೆ. ಅಂದರೆ ನಿಮ್ಮ ರೌಂಡ್ 3 ಅಲ್ಲಿ 49th ಕಾಲೇಜ್ ಅಲಾಟ್ ಆಗಿದೆ ನಿಮಗೆ ಅನ್ಕೊಳ್ಳೋಣ. ಈಗ ಅವ್ರಿಗೆ ನೀವು ಏನು ಪೇ ಮಾಡಿರ್ತೀರಲ್ಲ ಆ ಒಂದು ಅಮೌಂಟು ಈ ಕಾಲೇಜ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ನಿಮಗೆ ರೌಂಡ್ 3 ಅಲ್ಲಿ ಅಲಾಟ್ ಆಗಿರೋ ಕಾಲೇಜ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ, ಇಲ್ಲಿ ನೀವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ರೌಂಡ್ 2 ಅಲ್ಲಿ ಅಲಾಟ್ ಆಗಿರೋ ಕಾಲೇಜ್ಗೆ ಸಬ್ಮಿಟ್ ಮಾಡಿರ್ತೀರಲ್ಲ ಆ ಡಾಕ್ಯುಮೆಂಟ್ಸ್ ಕೂಡ ನಿಮಗೆ ವಾಪಸ್ ಮಾಡ್ತಾರೆ. ಇದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋಗಿಂದ. ಸೊ ಕೆಯಿಂದ ಕಡೆನೆ ಸೊ ಈ ಒಂದು ಅಪ್ಡೇಟ್ ಬಂದಿದೆ. ನಂತರ ಚಾಯ್ಸ್ 4 ಸೆಲೆಕ್ಟ್ ಮಾಡೋರು ಅಂದರೆ ಚಾಯ್ಸ್ 4 ಸೆಲೆಕ್ಟ್ ಮಾಡೋರು ಆ ಕಾಲೇಜ್ನ ಅಂದರೆ ಅವ್ರಿಗೆ ಸಿಕ್ಕಿರೋ ಸೀಟ್ನ ಅವರು ಒಂಥರ ರಿಜೆಕ್ಟ್ ಮಾಡ್ದಂಗೆ ಅವ್ರುಗಳು ಕೂಡ ರೌಂಡ್ 3 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಅವರು 5000 ಪೆನಾಲ್ಟಿನ ಪೇ ಮಾಡಲೇಬೇಕು. ಎಷ್ಟು? 5000 ಪೆನಾಲ್ಟಿನ ಪೇ ಮಾಡಬೇಕು. 5000 ಪೆನಾಲ್ಟಿ ಪೇ ಮಾಡಾದ ನಂತರ ಸೊ ಸ್ಕೆಡ್ಯೂಲ್ ಯಾವಾಗ ರಿಲೀಸ್ ಮಾಡ್ತಾರಲ್ಲ ರೌಂಡ್ 3 ಆಗ ಅವರು ಫ್ರೆಶ್ ಆಗಿ ರಿಜಿಸ್ಟರ್ ಆಗಿ ಸೊ ಅವರು ಮತ್ತೆ ಆ ಒಂದು ರೌಂಡಿಂಗ್ ಅಂದರೆ ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಎರಡನ್ನೂ ಚಾಯ್ಸ್ನ ನೆನ್ಪಿಟ್ಕೊಳ್ಳಿ ಆ್ಯಂಡ್ ಏನೇನು ಮಾಡಬೇಕು ಅಂತ ಕರೆಕ್ಟಾಗಿ ನೆನ್ಪು ಮಾಡ್ಕೊಳ್ಳಿ. ನೆಕ್ಸ್ಟು ಮೆಡಿಕಲ್ ಡೆಂಟಲ್ ಕೋರ್ಸಸ್ ಫಸ್ಟ್ ರೌಂಡ್ ಆ್ಯಂಡ್ ನೆಕ್ಸ್ಟ್ ರೌಂಡ್. ಈಗ ಮೆಡಿಕಲ್ ಡೆಂಟಲ್ ಕೋರ್ಸಸ್ದು ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು 25th ಆಗಸ್ಟು ಸೊ ಅವ್ರದ್ದು ಫಸ್ಟ್ ರೌಂಡ್ 23rd ಆಗಸ್ಟು ಅವರ ಒಂದು ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಆಲ್ರೆಡಿ ಬಿಟ್ಟಿದ್ದಾರೆ. ಈಗ ಕೆಲವೊಬ್ರು ಇರ್ತಾರೆ ಅವರು MCCಲೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ನಮ್ಮ KA ಕೌನ್ಸಿಲಿಂಗಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಒಬ್ರಿಗೆ MCCಲಿ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ ಆ್ಯಂಡ್ ಅವರು ಇಲ್ಲಿ ಅಂದರೆ ನಮ್ಮ KA ಕೌನ್ಸಿಲಿಂಗಲ್ಲಿ ಅವ್ರಿಗೆ ಸೀಟ್ ಅವಶ್ಯಕತೆ ಇರೋದಿಲ್ಲ. ಅಂಥವ್ರು ಏನು ಮಾಡಬೇಕು, ಸೊ ಆದಷ್ಟು ಬೇಗ ಅಂದರೆ ಈಗ ಆಲ್ರೆಡಿ 25th ಡೇಟ್ ಕೊಟ್ಟಿದ್ದಾರೆ KA ಕಡೆಯಿಂದ 25th ಆಗಸ್ಟಿಂದ 26th ಆಗಸ್ಟ್ವರೆಗೂ. ಸೊ ಈ ಒಂದು 2 ಡೇಟ್ ಅಂದರೆ ಈ ಒಂದು 2 ದಿನದಲ್ಲಿ ನೀವುಗಳು ಯಾರ್ಯಾರು MCCಲಿ ಅಡ್ಮಿಷನ್ ಆಗಬೇಕಂತ ಇದ್ದೀರಾ ಅವ್ರುಗಳು ಇಲ್ಲಿ ಬಂದು ಲೈಕ್ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿ ನೀವು ಕೌನ್ಸಿಲಿಂಗ್ ಪ್ರೋಸೆಸ್ಸಿಂದ ಹೊರಗೆ ಹೋಗ್ಬೋದು. ಈಗ ಏನಾಗುತ್ತೆ, ಅವ್ರುಗಳು ಯಾವಾಗ ಕೌನ್ಸಿಲಿಂಗಿಂದ ಹೊರಗೆ ಹೋಗ್ತಾರೋ ಆಲ್ರೆಡಿ ಇಲ್ಲಿ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಬಿಟ್ಬಿಟ್ಟಿದ್ದಾರೆ. ಮತ್ತೆ KA ಅವ್ರು ಏನು ಮಾಡ್ತಾರೆ, ಆ ಒಂದು ರೌಂಡ್ನ ರೀರನ್ ಮಾಡ್ತಾರೆ. ರೀರನ್ ಮಾಡಿದಾಗ ಯಾರ್ಯಾರಿಗೆ ಕೆಳಗಿತ್ತು ಅಂದರೆ ಲೈಕ್ ಕಾಲೇಜಸ್ ಲೈಕ್ ಯೂಶಲಿ ರ್ಯಾಂಕ್ ವೈಸ್ ಕಟ್ ಆಫ್ ವೈಸ್ ವೇರಿ ಆಗ್ತಾ ಇರುತ್ತೆ, ಕೆಳಗಿದ್ರು ರೀರನ್ ಮಾಡಿದಾಗ ಅವ್ರಿಗೆ ಇನ್ನು ಬೆಟರ್ ಕಾಲೇಜಸ್ ಸಿಗೋ ಆಪರ್ಚುನಿಟಿ ಇರುತ್ತೆ. ಓಕೆನಾ, ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅನ್ಕೊಂತೀನಿ ಮಕ್ಕಳ. ಸೊ ಇದೇ ಥರ ನಿಮಗೆ ಏನಾದ್ರು KCET ರಿಲೇಟೆಡ್ ಆರ್ ನೀಟ್ ರಿಲೇಟೆಡ್ ಅಪ್ಡೇಟ್ಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.